ಆ ಗೋಧಿನ ತಿನ್ನಬಾರ್ದು ನಾವು ಆ್ಯಕ್ಚುಲಿ. ನಾವು ನಮ್ಮ ಕರ್ನಾಟಕದವ್ರಿಗೆ ಹೇಳಬೇಕಂದ್ರೆ ಗೋಧಿ ಪ್ರೊಡಕ್ಷನ್ ನಮ್ಮ ಕರ್ನಾಟಕದ ಎಲ್ಲಾದರೂ ಆಗ್ತಾ ಇದೆಯಾ? ಗೋಧಿ ಬೆಳವಣಿಗೆ ಇದೆಯಾ? ಇಲ್ಲ. ಅದು ಎಲ್ಲಿರುತ್ತೆ? ನಾರ್ತ್ ಬೇಸ್ನಲ್ಲಾಗಿ ನಾವು ಕರ್ನಾಟಕದಲ್ಲಿ ಗೋಧಿ ತಿಂತಾ ಇದ್ದೀವಿ ಬೇಕಾದಷ್ಟು. ಬೆಂಡ್ ಫಾರ್ವರ್ಡ್, ಎಕ್ಸೇಲ್, ಫ್ಲಾಟ್ ಫುಟ್, ಸ್ಟೇ ದೇರ್, ಗೋ ಆನ್ ದ ಟೋಸ್, ಆನ್ ದ ಹೀಲ್ಸ್, ಆನ್ ದ ಟೋಸ್, ಆನ್ ದ ಹೀಲ್ಸ್. ಸೊ ಅಲ್ಟಿಮೇಟ್ಲಿ ಏನಿದೆ ಅಂತ ಹೇಳಿದರೆ, ನಮಗೆ ಮೂಲವ್ಯಾಧಿಯಿಂದ ಹೊರಗಡೆ ಬರಬೇಕು ಅಂತೇಳಿದ್ರೆ ಫಸ್ಟು ನಿಮ್ಮ ಸಿಸ್ಟಮ್ ಅಂತೇಳಿದರೆ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು. ಕೂತ್ಕೊಂಡೇ ಇರಬಾರ್ದು. ಅಂದರೆ ಇದನ್ನು ಕೆಲವರಿಗೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯೋಗಿಕ್ ಕ್ರಿಯೆ ಮಾಡ್ತಾಯಿದ್ರೆ ನಿಮಗೆ ಬಂದುಬಿಡುತ್ತೆ, ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ. ಬಟ್ ಈ ಓವರ್ ವೆಯ್ಟ್ ಇರುವಾಗ, ಆಮೇಲೆ ಬೇರೆ ಕೈಕಾಲೆಲ್ಲ ನೋವು ಇರುವಾಗ ಕೆಲವೊಂದೆಲ್ಲ ಸ್ಟ್ಯಾನ್ಸ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಆದರೂ ಸ್ವಲ್ಪ ಮಾಡೋದನ್ನು ಪ್ರಯತ್ನ ಮಾಡಬೇಕು. ಊಟ ಆದ ನಂತರ ಮಧ್ಯಾಹ್ನ ಒಂದು ಅರ್ಧ ಗಂಟೆ ನೀವು ಮಲಗ್ಬೋದು, ನಿದ್ದೆ ಮಾಡಬಾರ್ದು. ಮಲಗೋದು, ನಿದ್ದೆ ಮಾಡೋದು ಎರಡು ಬೇರೆ ಬೇರೆ ವಿಷಯಗಳು. ಈಗ ನಾವು ಹೊಟ್ಟೆಯಿಂದ ಕೆಳಗೆ ಹೋಗ್ತಾ ಇದ್ದೇವೆ ಮೂಲಕ್ಕೆ, ಮೂಲಾಧಾರಕ್ಕೆ. ಹೌದು. ಈ ಮೂಲವ್ಯಾಧಿ ಈಗಿನ ಬಹುತೇಕ ಸಮಸ್ಯೆ, ಕಾನ್ಸ್ಟಿಪೇಷನ್. ಹೌದು. ಈಗ ಅದಕ್ಕೆ ಔಷಧ ಬಂದಿದೆ, ಆಪರೇಷನ್ ಬಂದಿದೆ, ಬೇರೆ ಬೇರೆ ವಿಧಿವಿಧಾನಗಳು ಬಂದಿದ್ದಾವೆ, ಎಲ್ಲವೂ ಇದೆ. ನಾನು ಹೇಳ್ತಾ ಇರೋದು, ಈಗ ನಿಮ್ಮ ಹತ್ರ ಮಾತಾಡುವಾಗ ನಾವು ಔಷಧ, ಆಪರೇಷನ್ನು, ಚಿಕಿತ್ಸೆ ಇದು ಬರಬಾರ್ದು ಅನ್ನುವ ಕಾರಣಕ್ಕಾಗಿ ಮಾತಾಡ್ತಾರೆ. ಹೌದು. ನಮ್ಮ ಮೂಲಭೂತವಾದ ಕಾಳಜಿ ಏನು? ಪ್ರಿವೆಂಟಿವ್ ಸಿಸ್ಟಮ್ಸ್. ಎಸ್. ಅಂದರೆ ರೋಗ ಬಂದ ಮೇಲೆ ಯೋಚನೆ ಮಾಡೋದಕ್ಕಿಂತ ರೋಗ ಬರದೇ ಇದ್ದ ಹಾಗೆ ಬದುಕು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್. ಹಾಂ, ಹೇಗೆ ಅಂತ. ಈಗ ಮೂಲವ್ಯಾಧಿ ಜಾಸ್ತಿ ಎಲ್ಲರನ್ನೂ ಕಾಡ್ತಾ ಇದೆ. ಯಾಕೆ ಅಂತಂದರೆ, ಅಗೇನ್ ನಾವು ಕೂತು ಕೆಲಸ ಮಾಡ್ತಾ ಇದ್ದೇವೆ. ಮೊದಲನಾಗೆ ತಿರುಗಾಡಿ ಕೆಲಸ ಮಾಡ್ತಾ ಇಲ್ಲ, ಓಡಾಡಿ ಕೆಲಸ ಮಾಡ್ತಾ ಇಲ್ಲ. ಯಾಕೆಂದರೆ ನಾವು ಹಳ್ಳಿಯಲ್ಲಿಲ್ಲ, ನಾವೀಗ ಇದರಲ್ಲಿ ನಾವು ನಗರದಲ್ಲಿದ್ದೇವೆ, AC ರೂಮಲ್ಲಿದ್ದೇವೆ, ಕುರ್ಚಿಯಲ್ಲಿ ಕೂತಿದ್ದೇವೆ. ಹಾಗಾಗಿ ಬಹುತೇಕ ಜನರಿಗೆ ನಾವು ಕೂತ್ಕೊಳ್ಳುವ ಕುರ್ಚಿ ಕೂಡ ಮರದ್ದಲ್ಲ, ಅದು ಕೂಡ ಬೇರೆ 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 ಕುಷನ್ ಬೇಸ್ಡ್. ಹಾಂ, ಮಲಗುವ ಹಾಸಿಗೆಗಳು ಬದಲಾಗಿದೆ. ಸೊ ಹೀಗಾಗಿ ಈಗ ಮೂಲಕ್ಕೆ ವ್ಯಾಧಿ ಅನ್ನೋದು ನಾವು ಹಿಂದೆ ನಮ್ಮ ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ, ಬರಹಗಳಲ್ಲಿ, ಮಾತಿನಲ್ಲಿ ಅದನ್ನು ಬೇರೆ ಬೇರೆ ರೀತಿಯ ವ್ಯಂಗ್ಯಕ್ಕಾಗಿ ಮತ್ತು ಕೇಳಕ್ಕೆ ಹಾಸ್ಯ ಮಾಡುವ ಹೀಗೆಲ್ಲ ಬಳಸ್ತಿದ್ದೆವು. ಆದರೆ ಈಗ ಅದು ಬದುಕಾಗೋಗಿದೆ. ಈಗ ಏನು ಮಾಡ್ಬೇಕು? ಅದಕ್ಕೆ ಬರುವ ವಿಧಿವಿಧಾನಗಳು ನಮ್ಗೆ ಏನು ಅಂತ ಒಂದು ಕಾಮನ್ ಆಗಿ ಗೊತ್ತಿದ್ರು ಕೂಡ, ಬಟ್ ಅದಕ್ಕೋಸ್ಕರ ಒಂದು ಬೇಸಿಕ್ ಎಕ್ಸಸೈಸ್ ಪ್ರೋಗ್ರಾಮ್ ಇದೆ. ಆ ಎಕ್ಸಸೈಸ್ನ ಕರೆಕ್ಟಾಗಿ ಮಾಡ್ಕೊಂಡು ಹೋಗಬೇಕು. ಅದು ಆ ಬೇಸ್ನಲ್ಲಿ ಅದಕ್ಕೊಂದು 5-6 ಎಕ್ಸಸೈಸ್ ಅದನ್ನು ಕರೆಕ್ಟಾಗಿ ಮಾಡಬೇಕು. ಒಂದು ವಾಕ್ ಅಂತಂದು ಮಾಡಲೇಬೇಕು, ವಾಕ್ ಅಥವಾ ಜಾಗ್ ಅಂತ ಏನಾದರೂ ಮಾಡಲೇಬೇಕು, ಅದು ಕಾಮನ್ ಆಗಿರುತ್ತೆ. ಅದ್ರ ಜೊತೆಗೆ ಕೆಲವು ಎಕ್ಸಸೈಸ್ ಮಾಡಬೇಕು. ಬಿಫೋರ್ ವಾಕ್ ಆ್ಯಂಡ್ ಆಫ್ಟರ್ ವಾಕ್ ಅಂತ ಇರುತ್ತೆ, ಅದನ್ನು ಮಾಡ್ತಾ ಇರಬೇಕು. ಅದಲ್ಲದೆ ಡೈರೆಕ್ಟಾಗಿ ಇಂಟರ್ನಲ್ ಸಿಸ್ಟಮ್ ಓಪನ್ ಆಗಬೇಕು. ಅಲ್ಲಿ ಯಾವುದೇ ಥರದ್ದು ಮಲಬದ್ಧತೆ ಇರಬಾರ್ದು. ಆಮೇಲೆ ಅದು ಸಾಫ್ಟಾಗಿ ಹೋಗ್ಬೇಕಂತ ಹೇಳಿದ್ರೆ ಊಟದಲ್ಲಿ ಪರಿವರ್ತನೆ ಮಾಡ್ಕೋಬೇಕು. ದಟ್ ಈಸ್ ಅ ಫೈಬರ್ ಬೇಸ್ಡ್ ಫುಡ್ ಚೆನ್ನಾಗಿರಬೇಕು. ಫೈಬರ್ ಇದ್ದರೆ ಮಾತ್ರ ನೀವು ನಿಮ್ಮ ಮಲಬದ್ಧತೆ ಇರೋದಿಲ್ಲ. ನೀವು ಫೈಬರ್ ರಿಚ್ ಊಟ ಮಾಡದೆ ನಮ್ಮ ಬರ್ಗರ್ ಆಗಿರ್ಬೋದು, ಅಥವಾ ಪಿಜ್ಜಾ ಆಗಿರ್ಬೋದು, ಅಥವಾ ಮನೆಯಲ್ಲಿ ಸಮೇತ ನಾವು ಚಿಕ್ಕಪಟ್ಟೆ ಗೋಧಿ ತೊಗೊಳ್ತಾ ಬರ್ಬೋದು. ಗೋಧಿನ ಸಮ ಅಷ್ಟು ಒಳ್ಳೆಯದಲ್ಲ ನಮಗೆ. ಆ ಗೋಧಿನ ತಿನ್ನಬಾರ್ದು ನಾವು ಆ್ಯಕ್ಚುಲಿ. ನಾವು ನಮ್ಮ ಕರ್ನಾಟಕದವ್ರಿಗೆ ಹೇಳಬೇಕಂದ್ರೆ ಗೋಧಿ ಪ್ರೊಡಕ್ಷನ್ ನಮ್ಮ ಕರ್ನಾಟಕದ ಎಲ್ಲಾದರೂ ಆಗ್ತಾ ಇದೆಯಾ? ಗೋಧಿ ಬೆಳವಣಿಗೆ ಇದೆಯಾ? ಇಲ್ಲ. ಅದು ಎಲ್ಲಿರುತ್ತೆ? ನಾರ್ತ್ ಬೇಸ್ನಲ್ಲಾಗಿರುತ್ತೆ. ಬಟ್ ನಾವು ಕರ್ನಾಟಕದಲ್ಲಿ ಗೋಧಿ ತಿಂತಾ ಇದ್ದೀವಿ ಬೇಕಾದಷ್ಟು. ಯಾಕಂದರೆ ಅದೊಂಥರ ಟೇಸ್ಟ್, ಚಪಾತಿ. ಬಟ್ ಜೋಳನ ನಮ್ಮದು ಜೋಳ. ಈಗ ಇನ್ನೊಂದು ದುರಂತ ಏನಾಗುತ್ತೆ, ನೀವು ನೋಡಿ, ಗೋಧಿ ಬೇಡ ಅಂಥೇಳಿ ನೀವು ಒಂಥರ ಗೋಧಿ ಮೀಡಿಯಾ ಈಗ ನಮ್ಮದು. ಆಯ್ತಾ? ಆದರೆ ಗೋಧಿ ಬೇಡ ಅಂತಲ್ಲ, ಅಲ್ಲ, ಲಿಮಿಟ್ ಆಗಿ ತಗೊಳ್ಳಿ. ಹೌದು. ಆದರೆ ಸಮಸ್ಯೆ ಏನು ಗೊತ್ತಾ? ಡಯಟ್ ಅಂತ ಬಂದ ತಕ್ಷಣ ಫಸ್ಟ್ ಬರೋದೇ ಚಪಾತಿ, ಗೋಧಿ. ಆಯ್ತಾ? ಅಂದರೆ ಅದನ್ನ ನಸೀಬಿದ್ರೆ ಗೋಧಿ ಬರುತ್ತೆ, ಇಲ್ಲ ಅಂತ ಹೇಳಿದ್ರೆ ಮೈದಾದೇ ಬರುತ್ತೆ. ಹೋಟ್ಲಿಗೆ ಹೋದಾಗ ನೀವು ತಂದೂರಿ ಅಂತ ಹೇಳಿದಾಗ ಅಥವಾ ನಾನ್ ಅಂತ ಹೇಳಿದ್ರೆ ಅದು 100% ಮೈದಾನೇ ಇರುತ್ತೆ. ಈಗ ನೀವು ಯಾವುದೇ ತಂದೂರಿ ತಗೊಳ್ಳಿ, ಬಟ್ರ್ ನಾನು ಅಂತೇಳಿ, ಕುಲ್ಚಾ ಇದೆಲ್ಲ ಮೈದಾದಿಂದ ಆಗುವಂಥದ್ದು. ಪ್ರತಿ ಬ್ರೆಡ್ ಆಗಿರ್ಬೋದು, ಏನೇ ಆಗಿರೋ ಅದೆಲ್ಲ ಮೈದಾನೇ ಬೇಯಿಸ್ತು. ಬಟ್ ನೀವು ತಂದೂರಿ ರೊಟ್ಟಿಗೆ ಅವ್ರಿಗೆ ಹೋಟ್ಲವ್ರಿಗೆ ಹೇಳಿ ಇದು ನೀವು ಗೋಧಿಯಿಂದ ಮಾಡಿದ್ದೆ ಅಥವಾ ಮೈದಾದಿಂದ ಮಾಡಿದ್ರೆ ಗೋಧಿಯಿಂದ ಅಂತ ಹೇಳ್ತಾರೆ, ಗೋಧಿ ಅಂತಾರೆ. ಬಟ್ ಆಗೋದಿಲ್ಲ ಅದು. ಗೋಧಿಯಿಂದ ಅದು ಅಷ್ಟು ಆಗೋದು, ಅದು ಅಂತ ಮೈದಾ ಮಿಕ್ಸ್ ಮಾಡಿ ಸಾಫ್ಟ್ ಬರೋದಾಗೆ ಇಲ್ಲ. ಸೊ ಅಲ್ಟಿಮೇಟ್ಲಿ ಏನಿದೆ ಅಂತ ಹೇಳಿದರೆ, ನಮಗೆ ಮೂಲವ್ಯಾಧಿಯಿಂದ ಹೊರಗಡೆ ಬರಬೇಕು ಅಂತ ಹೇಳಿದ್ರೆ ಫಸ್ಟು ನಿಮ್ಮ ಸಿಸ್ಟಮ್ ಅಂತ ಹೇಳಿದರೆ ನಿಮ್ಮ ಫಿಸಿಕಲ್ ಆ್ಯಕ್ಟಿವಿಟಿನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೋಬೇಕು. ಕೂತ್ಕೊಂಡೇ ಇರಬಾರ್ದು. ನಾವು ತಿಂದ ಆಹಾರ
ಏನು ಹೇಳ್ತಾರೆ Digest ಡೈಜೆಸ್ಟ್ ಆಗಬೇಕು ಅಂತ ಹೇಳಿದ್ರೆ ಅಲ್ಲಿ ನಿಮಗೆ ಫಿಸಿಕಲ್ ಆ್ಯಕ್ಟಿವಿಟಿ ಬೇಕು. ಯಾವ ಥರ ಫಿಸಿಕಲ್ ನೀವು ಓವರ್ ವೆಯ್ಟ್ ಆಗಿದ್ದೀರಾ ಅಥವಾ ನಿಮಗೆ ಎಕ್ಸಸೈಸ್ ಮಾಡೋ ಇಂಟ್ರೆಸ್ಟ್ ಆದರೂ ಏನಾದರೂ ಒಂದು ಮಾಡಲೇಬೇಕು, ಮಾಡಲಿಲ್ಲ ಅಂತ ಹೇಳಿದ್ರೆ ಅನುಭವಿಸಬೇಕು. ಹೀಗೆ ಮಾಡಬೇಕಂದ್ರೆ ಏನೆಲ್ಲ ಮಾಡ್ಬೋದು, ಬೇಸಿಕ್ ಸಾಧಾರಣ ಮತ್ತು ಕನಿಷ್ಠ ಮಟ್ಟಕ್ಕಾದರೂ ಇಷ್ಟಾದರೂ ನಿಮಗೆ ಮಾಡಲೇಬೇಕು. ಅದು ಅಲ್ಲದೆ ಬೇರೆ ಕೆಲವು ಆಸನಗಳಿದ್ದಾವೆ ಅಂದರೆ ಪ್ರಾಪರ್ ಇದನ್ನು ಇಷ್ಟು ಮಾಡಿ. ಅದಕ್ಕೋಸ್ಕರ ನಿಮಗೆ ಯೋಗ ಕ್ಲಾಸ್ ಜಾಯಿನ್ ಮಾಡಬೇಕಂತನೂ ಇಲ್ಲ, ಅಲ್ಲ ನಿಮಗೆ ಒಂದು ತೀರಾ ಅದ್ರ ಬಗ್ಗೆ ಸ್ಟಡಿ ಮಾಡಬೇಕಂತಿಲ್ಲ. ಒಂದು ನಾವು ಆಡು ಭಾಷೆಯಲ್ಲಿ ಅಥವಾ ನಾವು ನಮ್ಮ ಕುಣಿತಾಟದಲ್ಲಿ ನಾವು ಮಾಡೋ ಒಂದು ರೆಗ್ಯುಲರ್ ಕೆಲಸದಲ್ಲಿ ಅದು ಆಗಿಬಿಡುತ್ತೆ, ಅದನ್ನೇ ಮಾಡಬೇಕು. ಅದು ಯಾವ ಥರ ನಾವು ನಡೀತಾ ಸ್ವಲ್ಪ ಕೂತ್ಕೋಬೇಕು. ಕೂತ್ಕೊಂಡಾಗ ನಾವು ಸ್ವಲ್ಪ ಯಾವ ಥರ ಹೇಳ್ತೀರ ಅದಿರುತ್ತೆ. ನೀವು ಹೊಟ್ಟೆ ಮೇಲೆ ಯಾವ ಥರ ನೀವು ಒಂದು ಪ್ರೆಷರ್ ಹಾಕಿ ನೀವು ಅದನ್ನು ಫಿಕ್ಸ್ ಮಾಡ್ಕೊಳ್ತೀರ ಅದು. ಆಮೇಲೆ ಎಲ್ಲಿಂದ ಪ್ಯಾಸೇಜ್ ಎಲ್ಲಿಂದ ಅದು ಮಲ ಹೊರಗೆ ಹೋಗಬೇಕು ಆ ಏರಿಯಾನ ನೀವು ಸ್ಕಿಗಲ್ ಅಂತೇಳಿದರೆ ಆ ಸ್ಕ್ವೀಸಿಂಗ್ ಟೆಕ್ನಿಕ್ ಏನಿದೆ ಅದನ್ನು ಕರೆಕ್ಟಾಗಿ ಕಲಿಬೇಕು. ಅದನ್ನು ನಾನು ಕಲಿಸ್ತೀನಿ. ಓಕೆ, ಸೊ ಇದೆಲ್ಲ ಮಾಡಬೇಕು. ಅದ್ರ ಜೊತೆಗೆ ನಿಮ್ಮ ಆಹಾರನ ಕರೆಕ್ಟಾಗಿ ಇರ್ಕೊಳ್ಬೇಕು ಅಂತ ಹೇಳಿದ್ರೆ ನೀವು ಅಗದು ತಿನ್ನೋ ಕ್ರಮ ಆಗಿರ್ಬೋದು, ನೀರು ಕುಡಿಯೋದಾಗಿರ್ಬೋದು, ಆಮೇಲೆ ನೀವೇನು ತಿಂತೀರ ಏನಿಲ್ಲ ಅಂತೇಳಿ ಅಂದರೆ ವಿರುದ್ಧ ಆಹಾರ ಆಗಿರಬಾರ್ದು. ಇದನ್ನೆಲ್ಲ ಸ್ವಲ್ಪ ಅರ್ಥ ಮಾಡ್ಕೋಬೇಕಷ್ಟೇ. ನಾನು ಮೆಡಿಸನ್ ಏನು ಹೇಳೋಕ್ಕೆ ಹೋಗ್ತಾಯಿಲ್ಲ. ಕೆಲವರು ಏನು ಹೇಳ್ತಾರೆ, ಏನಾದರೂ ಇದ್ದರೆ ಕೊಡಿ ನಾವು ಅದಕ್ಕೆ ಹೊರಗಡೆ ಹೋಗಿಬಿಡಲಿ ಅಂತೇಳಿ. ಅದು ಲಾಸ್ಟ್ ರಿಸೋರ್ಸ್. ಅದು ಮೆಡಿಸನ್ ಈಸ್ ಎ ಲಾಸ್ಟ್ ರಿಸೋರ್ಸ್. ಏನೂ ಆಗಲಿಲ್ಲ, ಜೀವ ಉಳಿಸ್ಕೋಬೇಕು ಅಂತ ಹೇಳಿದ್ರೆ ಮತ್ತೆ ಏನಾದರೂ ಒಂದು ಮಾಡಲೇಬೇಕು, ಕೊನೆಗೆ ಸ್ಟೆರಾಯ್ಡ್ ಗತ್ತು. ಓಕೆ, ಸೊ ಅದು ಒಂದು ಲೆಕ್ಕ ಬೇರೆ. ಆ ಪರಿಸ್ಥಿತಿಗೆ ಹೋಗಬೇಡಿ ನೀವು. ಅದೊಂದು ಮಲಬದ್ಧತೆ ಅಂತ ಬಂದ ಕೂಡಲೇ ಅದು ಬೇರೆ ಬೇರೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗುತ್ತೆ. ಆಮೇಲೆ ಒಂದರಿಂದ ಒಂದೊಂದು ಹೇಳ್ಕೊಂಡು ಹೋಗ್ಬಿಟ್ಟು ಮತ್ತೆ ಅದು ಬೇರೆ ನಮ್ಮ ದೇಹನೇ ಪೂರ ಕಂಪ್ಲೀಟ್ಲಿ ಹಾಳು ಮಾಡಿಬಿಡುತ್ತೆ. ಸೊ ಅದರಿಂದ ಇದೇನಾದ್ರು ಇದ್ದರೆ ಮಾತ್ರ ಆದಷ್ಟು ಬೇಗ ಇದನ್ನು ನೀವು ಮಾಡ್ತಾ ಇಲ್ಲ ಅಂತೇಳಿ ಇದನ್ನು ಮಾಡಿ. ನೀವು ಇದನ್ನು ಮಾಡ್ತಾನೂ ಇದ್ದೀರಾ ಆದರೂ ಏನೋ ಇದೆ ಅಂತ ಹೇಳಿದ್ರೆ ಅಲ್ಲಿ ಏನೋ ಬೇರೆ ಪ್ರಾಬ್ಲಮ್ ಅಂತ ಆಯಿತು. ಇನ್ ದಟ್ ಕೇಸ್ ನಿಮಗೆ ವೈದ್ಯರು ಬೇಕೇ ಬೇಕು, ಮೆಡಿಸಿನ್ ಬೇಕೇ ಬೇಕು. ಆದ್ದರಿಂದ ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನೀವು ಮಲಬದ್ಧತೆ ಇದೆ ಅಂತ ಹೇಳಿದ್ರೆ ನೀವು ಫಸ್ಟೇ ನೋಡ್ಕೊಳ್ಳಿ, ಇಲ್ಲ ನಾನು ಕರೆಕ್ಟಾಗಿ ಎಕ್ಸಸೈಸ್ ಮಾಡ್ತಾ ಇಲ್ಲ, ನಾನು ಕರೆಕ್ಟಾಗಿ ಊಟ ಮಾಡ್ತಾ ಇಲ್ಲ, ಕರೆಕ್ಟಾಗಿ ನಿದ್ದೆನೂ ಅದಕ್ಕೆ ಒಂದು ಕೌಂಟ್ ಆಗುತ್ತೆ. ನಿದ್ದೆ ಮಾಡ್ತಾ ಇಲ್ಲ, ಕರೆಕ್ಟಾಗಿ ಬ್ರೀತಿಂಗ್ ತಗೊಳ್ತಾ ಇಲ್ಲ, ನನಗೆ ಸಿಟ್ಟು ಬರ್ತಾ ಇದೆ. ನಾರ್ಮಲ್ ಅಂದರೆ ಒಂದು 7 ಅವರ್ ನಿದ್ದೆನಾ? 7 ಗಂಟೆ ಅಂತೂ ನಿದ್ದೆ ಮಾಡಲೇಬೇಕು. ಅದು ಮಿನಿಮಮ್ 7 ಗಂಟೆ ಬಾಡಿಗೆ ಬೇಕೇ ಬೇಕು. ಒಂದು ಹದವಾದ ಅಂದರೆ 8 ಗಂಟೆ ನಂತರ ಜಾಸ್ತಿ ಬೇಡ. ಓಕೆ, 8 ಗಂಟೆ ನಿಮ್ಮ ಹತ್ರ 24 ಗಂಟೆ ಇದೆ. 24 ಗಂಟೆಲಿ ನೀವು 8 ಗಂಟೆ ಬಿಟ್ಟರೆ 16 ಗಂಟೆ ನಿಮ್ಮ ಹತ್ರ ಇದೆ. 16 ಗಂಟೆಲಿ ಏನು ಬೇಕಾದರೂ ಮಾಡಿ. ಏನೆಲ್ಲ ಮಾಡೋಕ್ಕೆ ಸಾಧ್ಯ ಇದೆ ನಮಗೆ? ನೀವು ಕೆಲಸ ಮಾಡ್ತೀರ, ಎಷ್ಟು ಗಂಟೆ ಕೆಲಸ ಮಾಡ್ತೀರಾ ನೀವು? 6 ಗಂಟೆ ಮಾಡ್ತೀರಾ, 8 ಗಂಟೆ ಮಾಡ್ತೀರಾ, ಅದರಲ್ಲಿ 2-3 ಬ್ರೇಕ್ ಸಿಗುತ್ತೆ ನಿಮಗೆ. 10 ಗಂಟೆ ಅಂತ ಇಟ್ಕೊಳ್ಳಿ. ಆದರೂ ನಿಮ್ಮ ಹತ್ರ 6 ಗಂಟೆ ಸ್ಪೇರ್ ಇದೆಯಲ್ಲ, 6 ಗಂಟೆ ಇನ್ನೂ ಸ್ಪೇರ್ ಆಗಿದೆ. ನಿಮ್ಮ ಹತ್ರ ನೀವು ಅಷ್ಟು ಕೆಲಸ ಮಾಡಿ ಎಷ್ಟು ಟೈಮ್ ಇದ್ದು ಬಿಟ್ಟು ಕೆಲಸ ಮಾಡುವಾಗ ನಾವು ಎಂಟರ್ಟೈನ್ ಮಾಡ್ತಾ ಇರ್ತೀವಿ, ಊಟನೂ ಮಾಡ್ತಾ ಇರ್ತೀವಿ. ಅದು 10 ಗಂಟೆಲಿ ಆಯಿತು, ಇನ್ನೂ 6 ಗಂಟೆ ಇದೆ. ಅದನ್ನೂ ಇಲ್ಲದೆ ನೀವು ನಿದ್ದೆಗೆ ಅಂತ ಕೊಟ್ಟಿರೋ 8 ಗಂಟೆಯಲ್ಲಿ ಅದರಿಂದ ಸಮೇತ ನೀವು 4-5 ಗಂಟೆ ಇದೇ ಕೆಲಸಕ್ಕೆ ಉಪಯೋಗ ಮಾಡ್ತಿದ್ದಾರೆ ಅಂತ ಹೇಳಿದರೆ ದೆನ್ ದೇವರೇ ಗತಿ ಅಲ್ವಾ? ಸೊ ನಿಮ್ಮನ್ನು ಮತ್ತೆ ಯಾರೂ ಕಾಪಾಡೋರಿಲ್ಲ, ಯಾರೂ ಕಾಪಾಡೋದಿಲ್ಲ. ಯಾಕಂತ ಹೇಳಿದ್ರೆ ನಿಮಗೆ ಅದು ದೇವರೇ ಕೊಟ್ಟಿರೋದು, ನೇಚರೇ ಕೊಟ್ಟಿರೋದು ನಿಮಗೆ ಈ ಸಿಸ್ಟಮ್ನ. 8 ಗಂಟೆ ಮಲಗಿ 16 ಗಂಟೆ ಜಾಗೃತರಾಗಿರಿ ಅಂತೇಳಿದರೆ ಮೈಂಡ್ ಓಪನ್ ಇಟ್ಕೊಳ್ಳಿ. ನೀವು ನಿದ್ದೆ ಮಾಡಬೇಡಿ. ಆಗ ನೀವು ಮಲಗ್ಬೋದು, ಊಟ ಆದ ನಂತರ ಮಧ್ಯಾಹ್ನ ಒಂದು ಅರ್ಧ ಗಂಟೆ ನೀವು ಮಲಗ್ಬೋದು, ನಿದ್ದೆ ಮಾಡಬಾರ್ದು. ಮಲಗೋದು ನಿದ್ದೆ ಮಾಡೋದು ಎರಡು ಬೇರೆ ಬೇರೆ ವಿಷಯಗಳು. ಮಲಗೋದು ಅಂತೇಳಿದ್ರೆ ಆರಾಮಾಗಿ ರಿಲ್ಯಾಕ್ಸ್ ಆಗಿರಿ ಅಂತ ಅರ್ಥ. ನಿದ್ದೆ ಬರ್ತಾ ಇದೆ ಅಂತ ಹೇಳಿದರೆ ಅದು ನೀವೆಲ್ಲೋ ಆರೋಗ್ಯ ಕೆಟ್ಟಿದೆ ಅಂತ ಅರ್ಥ. ಮಧ್ಯಾಹ್ನ ನಿದ್ರೆ ಬರಬಾರ್ದು. ಒಂದು 5-10 ನಿಮಿಷ ನಾವು ಅದನ್ನು ಹಿಂದಿಯಲ್ಲಿ ಮುರುಗಿ ನೀನು ಅಂತ ಹೇಳ್ತೀವಿ, ಕೋಳಿ ನಿದ್ದೆ ಅಂತ ಹೇಳ್ತೀವಿ. ಕೋಳಿ ನಿಂತಲ್ಲೇ ಹಿಂಗೆ ಮಾಡ್ತಾ ಇರುತ್ತೆ. ಸೊ ಆ ಥರ ಅದು ಒಳ್ಳೇದು. ಅದು ಒಂದು ಸ್ಮಾಲ್ ನ್ಯಾಪ್ ಅಂತ ಹೇಳ್ತೀವಿ, ಒಂದು ಪವರ್ ನ್ಯಾಪ್ ಅಂತ ಹೇಳ್ತೀವಿ, ಒಂದು 5-10 ನಿಮಿಷ 15 ನಿಮಿಷದ್ದು. ಅದು ತುಂಬ ಅದು ಒಳ್ಳೆಯದದು. ಬಟ್ ಅದು ನೀವು 1 ಗಂಟೆ 2 ಗಂಟೆ 3 ಗಂಟೆ ಗೊರಕೆ ಹೊಡಿತಾ ಎಸಿಯಲ್ಲಿ ಅದು ನಿಮ್ಮ ಅಲ್ಲಿ ಮುಗೀತು ನಿಮ್ಮ ಕತೆ. ಮತ್ತು ನಿಮ್ಮಲ್ಲಿ ಯಾವುದೇ ಒಂದು ಪಾಸಿಟಿವ್ ಅಂತ ಎನರ್ಜಿ ಇರೋದಿಲ್ಲ ಅಂತ ಹೇಳಿದರೆ ನೀವು ಒಳ್ಳೆಯವ್ರ ಜೊತೆನೂ ಒಳ್ಳೆಯರಾಗಿರೋದಿಲ್ಲ, ಕೆಟ್ಟವ್ರ ಜೊತೆನೂ ಒಳ್ಳೆಯರಾಗಿರೋ ಅಂತೇಳಿ ಒಂದು ಏನು ಹೇಳ್ತಾರೆ, ಅದಕ್ಕೆ ನಿಮ್ಮ ಒಂದು ಪರಿಸ್ಥಿತಿ ದೇಹದ ಇದೆಯಲ್ಲ ಅದು ಎಲ್ಲೆಲ್ಲಿಗೂ ಹೋಗಿಟ್ಟಿರುತ್ತೆ, ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಈ ಮಧ್ಯಾಹ್ನ ನಿದ್ದೆ ಮಾಡೋರು ಇದ್ದಾರಲ್ಲ, ಅದು ಯಾವಾಗಲೂ ಮನುಷ್ಯನ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅವ್ರು. ಅಂತೇಳಿದರೆ ಇರಿಟೇಟೇ ಆಗಿರ್ತಾರೆ. ಅದೊಂದು ಏನು ಹೇಳ್ತಾರೆ, ಒಂದು ರೋಗ. ಅದು ಅಲ್ಲಿಂದ ಹೊರಗೆ ಬರಬೇಕು. ನಾನು ಹೇಳಿದ್ನಲ್ಲ, ಒಂದು 15-20 ನಿಮಿಷ ಮಲಗೋದಕ್ಕೂ 3-4 ಗಂಟೆ ಮಲಗೋದಕ್ಕೂ ತುಂಬ ವ್ಯತ್ಯಾಸ. ಡೈಲಿ 3-4 ಗಂಟೆ ನಂಗೆ ಮಧ್ಯಾಹ್ನ ಮಲಗಲೇಬೇಕಂತ ಹೇಳಿದರೆ ಬೇಗನೂ ಸಾಯ್ತಾರೆ, ಆಮೇಲೆ ಇರೋಷ್ಟು ದಿನವೂ ಬೇರೆಯವರಿಗೆ ಉಪದ್ರ ಆಗಿರ್ತಾರೆ. ಇದು ಆ್ಯಕ್ಚುಲಿ ರಿಯಾಲಿಟಿ. ಇದನ್ನು ಎಷ್ಟು ಬೇಗ ಅರ್ಥ ಮಾಡ್ಕೊಳ್ತಾರೆ ಅಷ್ಟು ಒಳ್ಳೆಯದು. ಅದು ಅಗೇನ್ ಕಾನ್ಸ್ಟಿಪೇಷನ್, ಅಗೇನ್ ಇಟ್ ಈಸ್ ಸಮ್ವೇರ್ ರಿಲೇಟೆಡ್ ಟು ವೇರಿಯಸ್ ಅದರ್ ಪ್ರಾಬ್ಲಮ್. ಈವನ್ ಕ್ಯಾನ್ಸರು ಸಮೇತ ಈ ಥರ ಈ ಕಾನ್ಸ್ಟಿಪೇಷನ್ ಜಾಸ್ತಿ ಆದಾಗ, ಆ್ಯಸಿಡಿಟಿ ಜಾಸ್ತಿ ಆದಾಗ,
ಎಲ್ಲ ಲಮ್ಸ್ ಎಲ್ಲ ಉಟ್ಕೊಳ್ಳೋದಿಲ್ಲ ಎಲ್ಲಿಂದ ಇಲ್ಲಿಂದನೇ ಬರುತ್ತೆ. ಆದ್ದರಿಂದ ನಮಗೆ ಆ 8 ಗಂಟೆ ನಿದ್ದೆ, ರಾತ್ರಿ ಬೇಗ ಮಲಗಿ ಬೇಗ ಹೇಳಿ 16 ಗಂಟೆ ಆ್ಯಕ್ಟಿವ್ ಆಗಿರಿ, ಏನಾದರೂ ಒಂದು ಕೆಲಸ ಮಾಡ್ತಾರೆ, ಐಡಿಯಲ್ ಆಗಿರಬೇಕು, ಏನಾದರೂ ಮಾಡಿ, ಒಂದು ಕ್ರಿಯೇಟಿವ್ ಆಗಿ ಏನಾದರೂ ಮಾಡಿ, ಏನಾದರೂ ಮಾಡ್ತಾ ಇರಬೇಕು. ಏನಿಲ್ಲ ಅಂದರೆ ಎಕ್ಸಸೈಸ್ ಮಾಡಿ ಅಥವಾ ಬರೀರಿ, ಮ್ಯೂಸಿಕ್ ಕಲೀರಿ, ಏನಾದರೂ ಮಾಡಿ, ಟಿ ವಿ ನೋಡಿ ಪರವಾಗಿಲ್ಲ, ಟಿ ವಿ ನೋಡೋದು ಉತ್ತಮ. ಬಟ್ ಮಲಗಿ ಮತ್ತು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಈಗಿನ ಪರಿಸ್ಥಿತಿಗೆ ಏನು ತೊಂದರೆ ಇಲ್ಲ. ಏನೋ ಕೆಲವರೆಲ್ಲ ಬೇಕಾದಷ್ಟೆಲ್ಲ ಏನು ಕೆಲಸ ಇಲ್ಲ ಏನಂದರೆ ಮಲಗಿಬಿಡ್ತಾರೆ. ಓಕೆ, ಒಂದು 15-20 ನಿಮಿಷ ಅರ್ಧ ಗಂಟೆ ತನಕ ಓಕೆ. ಬಟ್ ಅದು 3-4 ಗಂಟೆ ನಿದ್ದೆ ಎವ್ರಿ ಡೇ, ಅಲ್ಲಿ ರೋಗಗಳು ಶುರುವಾಯ್ತು ಅಂತ ಲೆಕ್ಕ. ಸೊ ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತೇಳಿ ಮಲಗೋರು ನನ್ನ ಬಗ್ಗೆ ಬೇಜಾರು ಮಾಡ್ಕೋಬೋದು. ಬಟ್ ನೀವು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ, ಇದು ಒಳ್ಳೇದಲ್ಲ ನಿಮಗೆ. ನಾಳೆ ನಿಮ್ಮ ಪರಿಸ್ಥಿತಿ ತುಂಬ ಹದಗೆಡುತ್ತೆ. ಆಮೇಲೆ ನೀವು ಯಾರನ್ನು ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ನಿಮ್ಮಲ್ಲಿ ಇರೋದಿಲ್ಲ, ಅದು ಗ್ಯಾರಂಟಿ. ಈಗ ಮೂಲವ್ಯಾಧಿಗೆ ನಾವು ಸ್ವಲ್ಪ ಎಕ್ಸಸೈಸು ಅದು ಮಾಡಬೇಕು, ಅದನ್ನು ಮಾಡಬೇಕು, 100% ಮಾಡಬೇಕು. ಆ ನಿದ್ದೆದು ಬಗ್ಗೆನೂ ಸ್ವಲ್ಪ ಎಕ್ಸಸೈಸ್ ಇರುತ್ತೆ, ಅದನ್ನು ಇದ್ರ ಜೊತೆಗೆ ನಾವು ತೋರಿಸ್ಕೊಳ್ಳೋಣ. ನಮಗೀಗ ಯಾವ ಥರ ಅಂತೇಳಿದರೆ, ನಮ್ಮ ಊಟ ಚೆನ್ನಾಗಿ ಇಲ್ಲದೇ ಇರೋದ್ರಿಂದ, ನಾವು ವಿರುದ್ಧ ಆಹಾರ ತಗೊಳ್ತಾ ಇರೋದ್ರಿಂದ ನಮ್ಮ ಬಾಡಿ ಆ್ಯಕ್ಟಿವ್ ಇಲ್ಲ, ನಾವು ಎಕ್ಸಸೈಸ್ ಎಲ್ಲ ಮಾಡ್ತಾಯಿಲ್ಲ, ನಾವು ಪರಿಶ್ರಮ ಮಾಡ್ತಾಯಿಲ್ಲ, ನಮ್ಮ ದಿನಚರ್ಯಗಳನ್ನೆಲ್ಲ ಹಾಳು ಮಾಡ್ಕೊಂಡಿಟ್ಟಿದ್ದೀವಿ. ಆಗೇನಾಗೋದೊಂದು ಬೇಸಿಕ್ ಪ್ರಾಬ್ಲಮ್ ಬರುತ್ತೆ, ಕಾನ್ಸ್ಟಿಪೇಷನ್ ಅಂತೇಳಿದರೆ ಮಲಬದ್ಧತೆ. ಅದರಲ್ಲಿ ಏನಾಗ್ತಾಯಿದೆ, ನಿಮಗೆ ಬೇಕಾದಷ್ಟು ನಿಮಗೆ ಪ್ರಾಬ್ಲಮ್ಸ್ ಆಗ್ತಾಯಿದೆ. ಅದರಲ್ಲಿ ಪೈಲ್ಸ್ ಆಗಿರ್ಬೋದು, ಪೆಸ್ಟುಲಸ್ ಆಗಿರ್ಬೋದು, ಅಥವಾ ಇದು ಅಂದರೆ ಲೋವರ್ ಏರಿಯಾ ರಿಲೇಟೆಡ್ ಪ್ರಾಬ್ಲಮ್. ಒಂದು ಸಲ ಹೊಟ್ಟೆ ಹಾಳಾಯಿತು, ನಿಮ್ಮ ಕಾನ್ಸ್ಟಿಪೇಷನ್ ಬಂತಂತೇಳಿದರೆ ನಿಮ್ಮ ತುಂಬ ತೊಂದರೆ ಕೊಡುತ್ತೆ, ಅದು ಒಂದು ರೋಗದ ಬಾವಿ ಆಗೋಗ್ಬಿಡುತ್ತೆ. ಸೊ ಆದ್ದರಿಂದ ಸ್ವಲ್ಪ ಈ ಕಾನ್ಸ್ಟಿಪೇಷನ್ನ ದೂರ ಮಾಡುವಂಥ ಎಕ್ಸಸೈಸ್ಗಳು ಯಾವ ಥರ ಇರ್ಬೋದು, ಬೇಕಾದಷ್ಟು ಫ್ಲೋರ್ ಎಕ್ಸಸೈಸ್ ಇದೆ. ನಾವು ಫ್ಲೋರ್ ಎಕ್ಸಸೈಸ್ ಈಗ ತೋರಿಸೋದಿಲ್ಲ. ಈಗ ಸ್ಟ್ಯಾಂಡಿಂಗ್ನಲ್ಲಿ ನೀವೇನೆಲ್ಲ ಮಾಡ್ಬೋದು ಅದನ್ನು ನೋಡೋಣ ಸ್ವಲ್ಪ ಕ್ಲಿಯರಾಗಿ. ಓಕೆ, ಓಕೆ ರೈಟ್. ನಾವು ಸ್ಟ್ರೇಟ್ ಟಾಲ್ ಈ ಪೊಸಿಷನಲ್ಲಿ ಇರಬೇಕು ನಾವು. ಓಕೆ, ಇಲ್ಲಿಂದ ಕಮ್ ಆನ್ ದ ಟೋಸ್ and relax. See, on the toes and relax, on the toes and relax, on the toes and relax, on the toes press करो, on toes and relax, stretch करना, toes press and relax, toes हाथ कान के पीछे, come press, come on, keep doing 1 and 2, 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 1 and 2. Okay, fine, relax. And hands and relax हो there. Now यहाँ से foot level. Okay, यहाँ से हाथ को आपको ऐसा लेना है. सी, हाथ को ऐसा लेना है, बैठना है, फिर उठना है. बैक से आराम से करो, कोई जल्दबाजी मत करो. ओके, आराम से करो. सी, यहाँ से एक्सेल एंड देन इनहेल. सर नीचे करना, देखो, एक्सेल एंड देन इनहेल, exhale and then inhale. ನಾರ್ಮಲ್ ಎಕ್ಸಸೈಸ್, ಎಕ್ಸೇಲ್ ಅಂದರೆ ನಿಧಾನವಾಗಿ ಮಾಡೋ ಕ್ರಿಯೆ, ಆರಾಮಾಗಿ ಮಾಡಬೇಕು ಇದನ್ನು. ಓಕೆ, ಸ್ವಲ್ಪ ಫ್ರೀ ಆಗಿರುತ್ತೆ. ಓಕೆ, ಕಮ್ ಬ್ಯಾಕ್ ಆ್ಯಂಡ್ ಸ್ಟಾಪ್. ಓಕೆ, ನಾವು ಸಿ 1 2 and 3, 1 1 1 and 2, 1 1 1 and 2, 1 2 3 and 4. ऐसा अपना मर्जी से करो, दबाना है. ಯು ಶುಡ್ ಫೀಲ್ ದ ಪ್ರೆಷರ್. ಜब तक नहीं तब तक करते रहना है. ನಿಧಾನವಾಗಿ ಮಾಡುವಂಥ ಕ್ರಿಯೆಗಳು ಇವೆಲ್ಲ. ಓಕೆ, ಜಲ್ದಬಾಜಿ ಮಾಡಿಕೊಂಡು ಕೈ ಕಾಲೆಲ್ಲ ನೋವು ಮಾಡ್ಕೋಬಾರ್ದು. ಓಕೆ, ನಾವು ಲೆಗ್ಸ್ ಅಪಾರ್ಟ್, ಸಿ, ಡಬಲ್ ದ ಶೋಲ್ಡರ್, ಸಿ, ನಾವು ಎಕ್ಸೇಲ್ ಇನ್ಹೇಲ್, exhale, inhale, exhale, inhale, exhale, inhale, exhale, inhale, exhale, inhale, exhale, inhale, exhale and inhale. ಇದಾಯಿತು. ಇದಾದ ನಂತರ ಇಲ್ಲಿಗೆ ಟರ್ನ್ ಮಾಡಿಕೊಂಡು ಸುಮ್ಮನೆ ಡಬಲ್ ದ ಶೋಲ್ಡರ್ನಲ್ಲಿ ಇದಕ್ಕೆ ಸುಮೋ ಸ್ಟ್ಯಾನ್ಸ್ ಅಂತ ಹೇಳ್ತೀವಿ. ಸುಮೋ ಸ್ಟ್ಯಾನ್ಸ್. ಗೋ ಡೌನ್ 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 ಆ್ಯಂಡ್ ಇಲ್ಲಿಂದ ಸ್ವಲ್ಪ ಕಾಲನ್ನ ಇದು ಮಾಡಿಕೊಂಡು ನಾವು ಗೋ ಡೌನ್ ಲೈಕ್ ದಿಸ್, ಸ್ಟೇ ದೇರ್. 10 9 8 7 6 5 4 3 2 1. ಇಲ್ಲಿ ಅಂದರೆ ಇದನ್ನು ಕೆಲವರಿಗೆಲ್ಲ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯೋಗಿಕ ಕ್ರಿಯೆ ಮಾಡ್ತಾಯಿದ್ರೆ ನಿಮಗೆ ಬಂದುಬಿಡುತ್ತೆ, ಫ್ಲೆಕ್ಸಿಬಿಲಿಟಿ ಚೆನ್ನಾಗಿರುತ್ತೆ. ಬಟ್ ಈ ಓವರ್ ವೆಯ್ಟ್ ಇರುವಾಗ, ಆಮೇಲೆ ಬೇರೆ ಕೈಕಾಲೆಲ್ಲ ನೋವು ಇರುವಾಗ ಕೆಲವೊಂದೆಲ್ಲ ಸ್ಟ್ಯಾನ್ಸ್ ಮಾಡೋದು ಸ್ವಲ್ಪ ಕಷ್ಟ ಇರುತ್ತೆ. ಆದರೂ ಸ್ವಲ್ಪ ಮಾಡೋದನ್ನು ಪ್ರಯತ್ನ ಮಾಡಬೇಕು. ಓಕೆ, ಈಗ ಇದ್ರ ಶೋಲ್ಡರ್ ಲೆವೆಲ್ನಲ್ಲಿದೆ,
ಇಲ್ಲಿಂದ ನೀವು ಹೋಗಬೇಕು. ಸಿ ಸುಮೋ ಸ್ಟ್ಯಾಂಡ್ಸ್. ಗೋ ಡೌನ್ ನೌ. ಟ್ರೈ ಟು ಗೋ ಡೌನ್. ಸ್ಟೇ ದೇರ್. 10, 9, 8, 7, 6, 5, 4, 3, 2, 1 and come back. ಮಲಾಸನ ಅಂತ ಹೇಳ್ತೀವಿ ಇದಕ್ಕೆ. ಓಕೆ, ಫ್ರಮ್ ದೇರ್ ಟರ್ನ್ ಯುವರ್ ಲೆಗ್ಸ್. ಸ್ಟೇ ದೇರ್. ಓಕೆ, ಇಲ್ಲಿಂದ ಸಿ ಎಕ್ಸೇಲ್ and then inhale. See, exhale and then inhale. See, exhale and then inhale. See, exhale and then inhale. Straight up. Come on the toes. Go up 1, 2, 3, 4, 5, 6, 7, 8, 9 and then 10. Bend forward. Bend forward. Exhale. Flat foot. Stay there. Go on the toes. On the heels, on the toes, 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 on the heels and come back. Chin up and come back. Press, exhale and relax. Salpa, see, like this. Pelvic movements. 1, 2 and 3. 1, 2 and 3. That's all. 1, 2, 3, 4, 5, 6, 7, 8, 9 and 10. See, easy. Okay, ಎಕ್ಸಸೈಸ್ ಬೇಕಾದಷ್ಟಿದೆ. ನೀವು ಏನು ಬೇಕಾದ್ರೂ ಮಾಡ್ತಾ ಹೋಗ್ಬೋದು. 1, 2 ಅಂತಲ್ಲ, ಸಾವಿರಾರು ಎಕ್ಸಸೈಸ್ ಇದ್ದಾವೆ. ಬಟ್ ಬೇಸಿಕಾಗಿ ಇಷ್ಟಂತೂ ಮಾಡ್ತಾ ಹೋದರೆ ನಿಮ್ಗೆ ಯಾವ ಥರದ ಪ್ರಾಬ್ಲಮ್ ಇರೋದು. ನೀರನ್ನ ಚೆನ್ನಾಗಿ ಕುಡಿಬೇಕು, ಊಟನ ಚೆನ್ನಾಗಿ ಅಗದು ತಿನ್ನಬೇಕು, ಮತ್ತು ನಿಮ್ಮ ಟೈಮಿಂಗ್ಸ್ ಎಲ್ಲ ಕರೆಕ್ಟಾಗಿ ಸೆಟ್ ಮಾಡ್ಕೊಳ್ಳಿ. ಸ್ವಲ್ಪ ಈ ಥರ ಜಾಗಿಂಗ್ ಮಾಡಿ, ಬೇರೆ ಬೇರೆ ಎಕ್ಸಸೈಸ್ ಎಲ್ಲ ಮಾಡಿ, ಯಾವ ಥರದ್ದು ತೊಂದರೆನೂ ನಿಮಗೆ ಇರೋದಿಲ್ಲ. ಸೊ ಪ್ಲೀಸ್ ಡೂ ಟೇಕ್ ಕೇರ್. ಬೈ ಬಾಯ್.